ನಾನು ಎಲ್ಲಾದು ಹೇಳ್ಕೊಟ್ಬಿಟ್ಟು ಮೇನಾಗಿ ಸ್ಟಾರ್ಟಿಂಗ್ ನಾವು ಒಂದು ಪಾರ್ಟ್ನ ಪೇಸ್ಟ್ ಮಾಡಬೇಕು. ಪೇಸಿಂಗ್ನ ನಿಮಗೆ ಹೇಳ್ಕೊಟ್ಟಿಲ್ಲ. ಅದು ಪೇಸಿಂಗ್ ಯಾವ ಥರ ಮಾಡೋದಂತ ಇವತ್ತು ನೋಡೋಣ. ಓಕೆ, ಇಲ್ಲಿ ನೋಡಿ, ಪೇಸಿಂಗ್ ಅಂತ ಒಂದು ಕಾಂಟೂರ್ ಇದೆ. ಸಾಲಿಡ್ ಕ್ಯಾಮ್ 2.5D ಅಲ್ಲಿ ಇಲ್ಲಿ ಪೇಸ್ ಅಂತ ಇದೆ. ಇದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಸ್ ಮಿಲ್ ಆಪ್ಷನ್ ಅಂತ ಒಂದು ಓಪನ್ ಆಗುತ್ತೆ. ಇಲ್ಲಿ ಪೇಸ್ ಮಿಲ್ಲಿಂಗ್ ಅಂತ ಇದೆ ನೋಡಿ. ಪೇಸ್ ಮಿಲ್ಲಿಂಗ್ ಆದಮೇಲೆ ಇಲ್ಲಿ ಮ್ಯಾಕ್ ಕೋಆರ್ಡಿನೇಟ್ ಸಿಸ್ಟಮ್ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟಾ ಇಲ್ಲ ಸೆಕೆಂಡಾ? ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ಟಾಕ್ ಬೇಸ್ಡ್ ಬೌಂಡ್ರಿ, ಸ್ಟಾಕ್ ಬೇಸ್ಡ್ ಪಾರ್ಟ್ ಬೇಸ್ಡ್ ಬೌಂಡ್ರಿ. ನಾನೇನು ಮಾಡ್ತೀನಿ, ಇಲ್ಲಿ ಸ್ಟಾಕ್ ತೋರಿಸಿಲ್ಲ, ಇಲ್ಲಿ ಪಾರ್ಟ್ ಬೇಸ್ಡ್ ಬೌಂಡ್ರಿ ಅಂತ ಕೊಡ್ತೀನಿ. ಓಕೆ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಾನು ಇದಕ್ಕೆ ಆಲ್ರೆಡಿ ಬೌಂಡ್ರಿ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನ ಯಾವ ಥರ ಇದೆ ಅಂತ ನೋಡ್ತೀನಿ. ಸ್ಟಾಕ್ ಬೇಸ್ಡ್ ಬೌಂಡ್ರಿನ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಮಾಡಲ್ಲ, ಇಲ್ಲ ಪೇಸಸ್ಸಾ, ಇಲ್ಲ ಪ್ರೊಫೈಲಾ ಅಂತ ಕೇಳುತ್ತೆ. ನಾನು ಬಂದ್ಬಿಟ್ಟು ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಡಿಫೈನ್ ಅಂತ ಕೊಟ್ಟು ಈ ಪೇಸ್ಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ಥರ ಪ್ರೊಫೈಲ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಚಾಂಪರ್ ಮಾಡಿರೋದಕ್ಕೆ ನಮಗೆ ಇದು ಇನ್ಸೈಡ್ ಪ್ರೊಫೈಲೇ ಸೆಲೆಕ್ಟ್ ಆಗಿದೆ. ಬಟ್ ತೊಂದರೆ ಇಲ್ಲ, ನಾವು ಅದನ್ನ ಪೇಸ್ ಬಿಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ಹೇಳ್ತೀನಿ ಯಾವ ಥರ ಅಂತ. ಅದನ್ನು ಯಾವ ಥರ ಕವರ್ ಮಾಡೋದಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ 1 by 1 ಹೋಗುವಾಗ ನಾವು ನೋಡ್ಬೋದು. ಓಕೆನಾ? ಯಾಕಂದರೆ ನನಗೂ ಕ್ಲಾಸು ಯಾವ ಥರ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಸ್ವಲ್ಪ ಡಿಫಿಕಲ್ಟ್ಸ್ ಇದೆ. ಓಕೆ, ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟು ಟೂಲ್ಗೆ ಹೋಗೋಣ. ಟೂಲ್ಗೆ ಹೋಗಿದ್ರೆ ನಮಗೆ ಪೇಸ್ ನಾವು ಯಾವುದ್ರಲ್ಲಿ ಮಾಡ್ತೀವಿ, ಒಂದು ಪೇಸ್ ಮಿಲ್ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ. ಪೇಸ್ ಮಿಲ್ಲು ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ ನೋಡಿ. ಪೇಸ್ ಆಪರೇಷನ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಪೇಸ್ ಮಿಲ್ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಏನು ಡಯಾಮೀಟ್ರು ಮತ್ತು ಕಾರ್ನರ್ ರೇಡಿಯಸ್ ಇದ್ದರೆ ರೇಡಿಯಸ್ಸು, ಟ್ಯಾಪರ್ ಆ್ಯಂಗಲ್, ಇನ್ಸೆಟ್ ಶೋಲ್ಡರ್ ಡಯಾ ಎಷ್ಟಿದೆ, ಹಾರ್ಬರ್ ಡಯಾ ಎಲ್ಲ ನಾವು ಟೂಲ್ಗೆ ಯಾವ ಥರ ಕೊಡ್ತೀವೋ ಅದೇ ಥರ ಇಲ್ಲಿ ವ್ಯಾಲ್ಯೂಗಳ್ಸ್ ನಾವು ಕೊಡ್ತಾ ಬರಬೇಕು. ಇನ್ನು ಆಲ್ರೆಡಿ ಇದೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಅದಕ್ಕೆ ಏನು ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಓಕೆ, ಪೇಸ್ ಮಿಲ್ನ ಸೆಲೆಕ್ಟ್ ಮಾಡಿಕೊಂಡಿದ ತಕ್ಷಣ ನೆಕ್ಸ್ಟು ಪೀಡ್ ಕೇಳುತ್ತೆ. ಪೀಡಲ್ಲಿ ಹೋಗ್ಬಿಟ್ಟು ನಮಗೆ ಯಾವಾಗಲೂ ದೊಡ್ಡ ಕಟ್ರ್ ಹೋದಾಗ ನಮ್ಮ RPM ಬಂದ್ಬಿಟ್ಟು ನಾವು ಕಡಿಮೆಯಾಗಿ ಕೊಡಬೇಕು. ಓಕೆ, ನಾ 1500 ಇಲ್ಲಿ ಪೀಡಲ್ಲಿ ಬಂದ್ಬಿಟ್ಟು ಒಂದು 500 ಫೀಡ್ ಕೊಡ್ತೀನಿ. ಓಕೆ, ನೆಕ್ಸ್ಟು ಲೆವೆಲ್ ಬಂದ್ಬಿಟ್ಟು ನಮಗೆ ಅಪ್ಪರ್ ಲೆವೆಲ್ ಇದು. ಓಕೆ, ಅಪ್ಪರ್ ಲೆವೆಲ್ ನಾನು ಕ್ಲಿಕ್ ಮಾಡಿದ್ದೀನಿ. ಇದಕ್ಕೆ ಮೇಲೆ ನಮಗೆ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ. ಓಕೆ, ನನಗೆ ಇಲ್ಲಿ 1 mm ಸ್ಟಾಕ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, 1 mm ಸ್ಟಾಕ್ ಇಟ್ಬಿಟ್ಟು ಇಲ್ಲಿ ಪೇಸ್ ಡೆಪ್ತ್ ಎಷ್ಟು ಡೆಪ್ತ್ ಹೋಗಬೇಕು, ಇದು 0 ನಮಗೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು 1 mm ಸ್ಟಾಕ್ ಇಲ್ಲಿ ತೋರಿಸ್ತಾ ಇದೆಯಾ, ಅದು ಯಾವ ಥರ ಹೋಗಬೇಕು, ಈಕ್ವಲ್ ಸ್ಟೆಪ್ ಡೌನ್ 0.5 ಡೆಪ್ತ್ ಆಫ್ ಕಟ್ಟಲ್ಲಿ ಹೋಗಬೇಕು. ಓಕೆ, ನೆಕ್ಸ್ಟು ಟೆಕ್ನಾಲಜಿಗೆ ಹೋದ್ಮೇಲೆ ಈ ಥರ ಬರುತ್ತೆ. ಇದರಲ್ಲಿ ಇಲ್ಲಿ ಈಕ್ವಲ್ ಸ್ಟೆಪ್ ಓವರ್ ಟೂಲ್ 30%. ಓಕೆ, ಇಲ್ಲಿ ಫ್ಲೋರ್ ಆಫ್ಸೆಟ್ ಏನಾದರೂ ಸ್ಟಾಕ್ ಕೊಡ್ಬೇಕಂದ್ರೆ ಇಲ್ಲಿ ಕೊಡ್ಬೋದು. ಅದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ 4 ಆಪ್ಷನ್ ಇದೆ. ಇದರಲ್ಲಿ ಫಸ್ಟ್ ನಾನು ಹ್ಯಾಚ್ ಮಾತ್ರ ಹೇಳ್ಕೊಡ್ತೀನಿ. 1 by 1 ನೋಡೋಣ. ನೆಕ್ಸ್ಟ್ ಡೆಪ್ತ್ ಕಟ್ಟಿಂಗ್ ಟೈಪ್ 1 ವೇನಾ ಜಿಗ್ ಅಂತ ಕೇಳ್ತಾ ಇದೆ. ಇವತ್ತು 1 ವೇ ಮಾತ್ರ ನೋಡೋಣ. ನೆಕ್ಸ್ಟ್ ನಾನು 1 by 1 ಹೇಳ್ಕೊಡ್ತೀನಿ. ನೆಕ್ಸ್ಟು ಹ್ಯಾಚ್ ಅಡ್ವಾನ್ಸ್, ಇದನ್ನೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ನೆಕ್ಸ್ಟು ಲಿಂಕ್ ಬಂದ್ಬಿಟ್ಟು ನಾನು ಟ್ಯಾಂಜೆಂಟ್ ಸೆಲೆಕ್ಟ್ ಮಾಡಿದ್ದೀನಿ. ಟ್ಯಾಂಜೆಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಸೇಮ್ ಲೀಡ್ ಇನ್ ಅಂತ ಕೊಟ್ಟಿದ್ದೀನಿ. ಓಕೆ, ಕೊಟ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ ಈ ಥರ ಪೇಸಿಂಗ್ ಆಗುತ್ತೆ. ಪೇಸಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಸಿಮ್ಯುಲೇಷನ್ ನೋಡೋಣ, ಯಾವ ಥರ ಪೇಸ್ ಆಗುತ್ತೆ ಅಂತೇಳಿ ನೋಡಿ. ಸ್ಲೋ ಆಗಿ ಇಟ್ಟು ನೋಡ್ತೀನಿ.
ಓಕೆ, ಎಸ್ ಆಯ್ತಾ? ಓಕೆ, ಎಸ್ ಆಯ್ತು. ನೆಕ್ಸ್ಟು ಇನ್ನೊಂದು ವಿಡಿಯೋಲಿ ನೋಡೋಣ.